Hello, good afternoon. Welcome back to Lakshman Tengi Physics Academy. ಸೊ ನಾವು ಈ ವಿಡಿಯೋದಲ್ಲಿ ಏನು ಡಿಸ್ಕಷನ್ಸ್ ಮಾಡೋಣ ಅಂದರೆ ಇವತ್ತು ನಡೆದಿರ್ತಕ್ಕಂಥ ಆ್ಯನ್ಯುವಲ್ ಪೇಪರ್ಸ್ ಬಗ್ಗೆ ಏನು ಮಾಡೋಣ ರೀ, ಸ್ವಲ್ಪ ಅನಾಲಿಸಿಸನ್ನು ಮಾಡೋಣ. ಲಾಸ್ಟ್ 7 to 8 days ಬ್ಯಾಕ್ ನಾವೊಂದು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋಸಲ್ಲಿ 37 minute ವಿಡಿಯೋದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಎಕ್ಸಾಮ್ಸನ್ನು ಯಾವ ರೀತಿ ಫೇಸ್ ಮಾಡಬೇಕು, ಯಾವ್ಯಾವ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಬೇಕು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಯಾವ ಚಾಪ್ಟರ್ಸ್ ಮೇಲ್ಗಡೆ ನ್ಯೂಮರಿಕಲ್ಸ್ ಕೇಳ್ತಾನೆ ಅನ್ನೋದನ್ನು ಕೂಡ ಏನು ಮಾಡಿದ್ವಿ, ಡಿಸ್ಕಷನ್ಸ್ ಮಾಡಿದ್ವಿ. ಓಕೆ, ಹಂಗಂದರೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಸ್ಮಾಲ್ ಹಿಂಟನ್ನು ಕೂಡ ನಿಮಗೆ ಕೊಟ್ಟಿದ್ದೆ. ಏನು ಅನ್ಕೋಣ, ಕರ್ನಾಟಕ ಸ್ಟೇಟ್ ಬೋರ್ಡ್ದವ್ರು ಅನೌನ್ಸ್ ಮಾಡಿರ್ತಕ್ಕಂಥ 3 ಮಾಡಲ್ ಕ್ವಶನ್ ಪೇಪರ್ಸನ್ನ ಏನು ಮಾಡ್ಕೊಡ್ರಿ, ರೆಫರ್ ಮಾಡ್ಕೊಡ್ರಿ. ಮಿನಿಮಮ್ 40ರಿಂದ 42 ಮಾರ್ಕ್ಸ್ ಏನಾಗ್ತಾವೆ ರೀ, ರಿಪೀಟ್ ಆಗ್ತಾವಂತ ಹೇಳಿದ್ದೆ, ರೈಟ್. ಇದಕ್ಕೂ ಮೀರಿ ಸುಮಾರು 50+ ಮಾರ್ಕ್ಸ್ ಏನಾಗ್ಯಾವ ರೀ, ರಿಪಿಟೇಷನ್ಸನ್ನು ತೊಗೊಂಡಿದ್ದಾವೆ. ವಿತೌಟ್ ಚೇಂಜಿಂಗ್ ಎನಿ ಡಾಟಾಸ್ ಆ್ಯಂಡ್ ಆಪ್ಷನಲ್ ಪೊಸಿಷನ್ಸ್, ಅವೇನು ಆಪ್ಷನ್ಸ್ ಅದಲ್ಲ ಅವುಗಳ ಪೊಸಿಷನ್ಸ್ ಕೂಡ ಏನಾಗಿಲ್ಲ ರೀ, ಇಲ್ಲಿ ಚೇಂಜಸ್ ಆಗಿಲ್ಲ. ನಾನು ಕೆಲವು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೊಟ್ಟಿದ್ದೆ, ರೈಟ್. ನೀವು 3 ಮಾಡಲ್ ಕ್ವಶನ್ ಪೇಪರ್ಸನ್ನು ಓದಿಲ್ಲ ಅಂದ್ಕೊಳ್ಳೋಣ, ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ರೆಫರ್ ಮಾಡಿದೆ ಅಂದ್ಕೊಳ್ಳೋಣ. ಈಸಿಲಿ ವಿಲ್ ಗೆಟ್ ಸಮ್ 40+ ಮಾರ್ಕ್ಸ್ ದೇರ್. ಹಂಗಂದರೆ ಈ ಒಂದೇ ವಿಡಿಯೋಸನ್ನು ನೀವು ಏನಾದರೂ ರೆಫರೆನ್ಸ್ ಆಗಿ ತೊಗೊಂಡಿದ್ರಿ ಅಂತ ಅಂದ್ಕೊಳ್ರಿ. 57+ ಮಾರ್ಕ್ಸ್ಗಳನ್ನು ಏನು ಮಾಡ್ಬೋದಿತ್ತು ರೀ, ಗೇನ್ ಮಾಡ್ಬೋದು ಆಗಿತ್ತು, ಇದಕ್ಕೆ. ಹಂಗಾರೆ ನೋಡೋಣ ಬನ್ನಿ, ಈ ವಿಡಿಯೋಸನ್ನು ಯಾರು ಮಿಸ್ ಮಾಡ್ಕೊಂಡಿದ್ರಲ್ಲ, ನೆಕ್ಸ್ಟ್ ವೀಡಿಯೋಸ್ಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಂಗಾರೆ ಇವತ್ತು ನೋಡಿರ್ತಕ್ಕಂಥ ಆ್ಯನ್ಯುವಲ್ ಎಕ್ಸಾಮ್ ಪೇಪರ್ ನೋಡಿರಿ ಇದು, ರೈಟ್. ಹಂಗಾರೆ ಏನೇನದ ನೋಡಿರಿ, ಇಲ್ಲಿ ಫಸ್ಟ್ ಒಂದು ತೊಗೊಂಡಿದ್ದೀರಾ. ವಿಚ್ ಆಫ್ ದ ಫಾಲೋವಿಂಗ್ ಚಾರ್ಜಸ್ ಕೆನಾಟ್ ಎಕ್ಸಿಸ್ಟ್ ಆನ್ ಅ ಬಾಡಿ. ಯಾವ್ದು ತೊಗೊಳ್ತೀರಿ ಇಲ್ಲಿ, 3.5 electron ತೊಗೊಳ್ತೀರಾ. ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಫ್ ಅನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜಸ್ ಆರ್, ಆಪ್ಷನ್ ಸಿ ನೋಡ್ರಿ. ಏನು ಬರ್ತಾರೆ ಇಲ್ಲಿ, ಕಾನ್ಸೆಂಟ್ರಿಕ್ ಸ್ಪೆರಿಕಲ್ ಸರ್ಫೇಸಸ್ ಸೆಂಟರ್ಡ್ ಎಟ್ ದ ಚಾರ್ಜಸ್. 3 ಅದು ನೋಡ್ಕೊಳ್ರಿ. ಕ್ವಶನ್ ನಂಬರ್ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ. ರೀಸನ್ ಆ್ಯಂಡ್ ಅಸರ್ಷನ್ಸ್ ಅದ ನೋಡ್ರಿ, ಸ್ಟೇಟ್ಮೆಂಟ್ 1 and 2. ಕರೆಂಟ್ ಥ್ರೂ ದ ಗ್ಯಾಲೋಮೀಟರ್ 0, ಇದು ಕರೆಕ್ಟ್ ರೀ. ಎಸ್ ಏನು ತೊಗೊಳ್ತೀರಾ ಇಲ್ಲಿ, ಎಸ್ ತೊಗೊಳ್ತೀರಾ. ಪೊಸಿಷನ್ಸನ್ನು ಚೇಂಜಸ್ ಮಾಡಿದ ಅಂತ ಅಂದ್ಕೊಳ್ರಿ, ಗ್ಯಾಲೋಮೀಟರ್ದು ಮತ್ತು ಬ್ಯಾಟ್ರಿದು. ಅಗೇನ್ ಕರೆಂಟ್ 0 ಇರುತ್ತೇನು ರೀ, ಎಸ್. ಇಲ್ಲೂ ಕೂಡ ಹೆಂಗಿರುತ್ತೆ ರೀ, ಕರೆಂಟು 0ನೇ ಇರುತ್ತೆ. ಅಂದರೆ ಏನಾಗುತ್ತೆ ಇಲ್ಲಿ ಆಪ್ಷನ್ಸು, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ರೈಟ್. 3rd 4th ಕ್ವಶನ್ಸ್ನ ಅಬ್ಸರ್ವ್ ಮಾಡ್ಕೊಳ್ರಿ. ಈ ಕ್ವಶನ್ಸನ್ನು ಮಾಡಲ್ ಕ್ವಶನ್ ಪೇಪರ್ ಎಲ್ಲಿ ಕೇಳ ಅಂತ ಅಂದ್ಕೊಳ್ಳೋಣ, 2ದಲ್ಲಿ ಕೇಳ ನೋಡ್ರಿ. ಬೇಕಾದ್ರೆ ನೀವು ಮಾಡಲ್ ಕ್ವಶನ್ ಪೇಪರ್ಸನ್ನ ತೆಗೆದು ನೋಡ್ಕೊಡ್ರಿ. ಆನ್ಸರ್ ಏನು ಬರ್ತೀರಿ ಇದಕ್ಕೆ, ಸರ್ಕಲ್. ಏನಾದರೂ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಚಾರ್ಜ್ ಪಾರ್ಟಿಕಲ್ಸು. ಪರ್ಪೆಂಡಿಕ್ಯುಲರ್ ಆಗಿ ಏನಾದರೂ ದಾಟಿದು ಅಂತ ಅಂದ್ಕೊಳ್ರಿ ಮ್ಯಾಗ್ನೆಟಿಕ್ ಫೀಲ್ಡನ್ನು, ಅವು ಏನನ್ನು ತೊಗೊಳ್ತಾವ್ರಿ, ಪಾತನಿಗೆ ಏನು ಮಾಡ್ಕೊಳ್ತಾವೆ, ಸರ್ಕಲ್ ಪಾತನಿಗೆ ಏನು ಮಾಡ್ಕೊಳ್ತಾವೆ. 5ನೇ ಕ್ವಶನ್ಸನ್ನು ನೋಡ್ಕೊಳ್ರಿ. ಇದು ಮಾಡಲ್ ಕ್ವಶನ್ ಪೇಪರ್ 3ದಲ್ಲಿ ಏನಾಗಿದೆ ರೀ, ರಿಪೀಟ್ ಆಗಿದೆ, ರೈಟ್. ಏನು ಬರ್ದು ನೋಡ್ರಿ ಇಲ್ಲಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಎಮ್ ಅದ ರೀ, ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅದ. ಅಂದರೆ ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಕಂಡೀಷನ್ಸ್ ಯಾವಾಗಿರುತ್ತೆ ಅಂತ ಕೇಳೋಣ ಅವನು. ಯಾವಾಗಿರುತ್ತೆ ರೀ, ಅಲಾಂಗ್ ಇದ್ದಾಗ ಎಷ್ಟಿರುತ್ತೆ, ಹೆಂಗಲ್ಲ. ಥೀಟಾ ಇರುತ್ತೆ, 0 ಇರುತ್ತೆ. ಭಾಳ ಜನ ಏನು ಬರ್ದಿರ, ಥೀಟಾ = 180 ಡಿಗ್ರಿ ಅಂತಲೂ ಬರೆದು ಬಂದಿರ್ತೀರ. ಇದು ಯಾವಾಗ ಅಂದ್ಕೊಳ್ಳೋಣ, ಇದು ಅನ್ಸ್ಟೇಬಲ್ ಇದ್ದಾಗ ರೀ. ಇದು ಯಾವಾಗ ರೀ, ಇದು ಅನ್ಸ್ಟೇಬಲ್ ಇದ್ದಾಗ, ಇದಕ್ಕೆ. ಅನ್ಸ್ಟೇಬಲ್ ನೀವು ತೊಗೊಂಡಿದ್ರಿ ಅಂತ ಅಂದ್ಕೊಳ್ರಿ. ಏನು ಬರುತ್ತೆ ಇದು, ನಾವು ಇಟ್ ಇಸ್ ಕಮ್ಸ್ 180 ಡಿಗ್ರಿ ಬರುತ್ತೆ ನಿಮಗೆ. 6ನೇ ಕ್ವಶನ್ಸ್ ಯಾವಾಗ ರಿಪೀಟ್ ಆಗಿದೆ ನೋಡ್ರಿ, ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ 3ದಲ್ಲಿ ರಿಪೀಟ್ ಆಗಿದೆ ನೋಡ್ರಿ. ತಿಳಿದನ್ ವರ್ಕಿಂಗ್ ನೇಚರ್ ಆಫ್ ಯಾವುದು AC ಜನರೇಟರ್ ಅಂತ ಕೇಳೋಣ. ಯಾವ್ದು ಬರುತ್ತೆ ಇಲ್ಲಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ಬರುತ್ತೆ. ಪವರ್ ಫ್ಯಾಕ್ಟರ್ ಆಫ್ ಅ ಸೀರೀಸ್ LCR ಸರ್ಕ್ಯೂಟ್ ಈಸ್ ಮ್ಯಾಕ್ಸಿಮಮ್. ಇದು ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಅನ್ಕೋಣ, ನಥಿಂಗ್ ಬಟ್ ರಿಸೊನೆನ್ಸ್ ಕಂಡೀಷನ್ಸ್. ಯಾವಾಗ ಆಗುತ್ತೆ ಇದು ರಿಸೊನೆನ್ಸ್ ಕಂಡೀಷನ್ಸು, ದಟ್ XL = ಏನಾಗುತ್ತೆ ಇಲ್ಲಿ, X ಇದೆ. ನಾವು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂ ಟು. 8ನೇ ಕ್ವಶನ್ಸ್ ನೋಡ್ಕೊಡ್ರಿ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಂದ್ರೆ ಅವನು, ಚೇಂಜ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಯಾವ್ದು ತೊಗೊಳ್ತೀರಿ, ಚೇಂಜ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಕ್ವಶನ್ಸನ್ನು ಮಾಡಲ್ ಕ್ವಶನ್ ಪೇಪರ್ 2ದಲ್ಲಿ ಕೇಳಿದ ನೋಡ್ರಿ. ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಅದ ರೀ. ಏನು ರೀ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಅಂತಂದರೆ, ಸ್ಟಡಿ ಮಾಡಿದ್ದೀರಾ, ಡೆನ್ಸರ್ ಮೀಡಿಯಮ್ದ ಹಿಡ್ಕೊಂಡು ರೇರರ್ ಮೀಡಿಯಮ್ ಕಡೆ ಏನಾಗಬೇಕು, ಲೈಟ್ ರೀ ಪಾಸಸ್ ಆಗಬೇಕು. ನಾವು 10ನೇ ಕ್ವಶನ್ಸ್ ನೋಡ್ಕೊಳ್ರಿ. ಆ್ಯಂಗಲ್ ಆಫ್ ಮಿನಿಮಮ್ ಡೆವಿಯೇಷನ್ ಆಫ್ ಅ ಪ್ರಿಸಮ್ ಡಿಪೆಂಡ್ಸ್ ಅಪಾನ್. ಇಟ್ ಡಿಪೆಂಡ್ಸ್ ಅಪಾನ್ ಮಟೀರಿಯಲ್ ಆಫ್ ಪ್ರಿಸಮ್, ಎಸ್. ಸರೌಂಡಿಂಗ್ ಮೀಡಿಯಮ್, ಆಫ್ ಕೋರ್ಸ್ ಎಸ್. ರಿಫ್ರಾಕ್ಟಿಂಗ್ ಆ್ಯಂಗಲ್ ಆಫ್ ಪ್ರಿಸಮ್, ಎಸ್. ಏನು ಬರ್ತಿಲ್ಲ, ಆಪ್ಷನ್ ಡಿ ಬರುತ್ತೆ ನೋಡ್ರಿ.
ಅಕಾರ್ಡಿಂಗ್ ಟು ಹೈಗನ್ಸ್ ಪ್ರಿನ್ಸಿಪಲ್ ಸ್ಪೀಡ್ ಆಫ್ ಸೆಕೆಂಡರಿ ವೇವ್ಲೆಟ್. ಸೊ ಯಾವ್ದು ಬರೋದ್ರಿ ಇಲ್ಲಿ ಸೇಮ್ ಇರುತ್ತೆ ರೀ, ಸೆಕೆಂಡರಿ ವೇವ್ಲೆಟ್ ಸ್ಪೀಡು ಚೇಂಜಸ್ ಆಗಂಗಿಲ್ಲ. ಸೊ 12ನೇ ಕ್ವಶನ್ಸ್ ನೋಡ್ಕೊಳ್ರಿ. An alpha particle, proton, electrons and neutrons are moving with the same velocity. ಸೊ ಡಿ ಬ್ರಾಗ್ಲೆ ವೇವ್ಲೆಂತ್ ಎದಕ್ಕೆ ಜಾಸ್ತಿ ಅದ ಅಂತ ಕೇಳಿ ನೋಡ್ರಿ, ಲಾಂಗೆಸ್ಟ್ ಡಿ ಬ್ರಾಗ್ಲೆ ವೇವ್ಲೆಂತ್ ಅಂತ ಕೇಳಿ. ಎದಕ್ಕಂದ್ರೆ ಏನು ಕೋಣ ಇದು ಎಲೆಕ್ಟ್ರಾನ್ಸ್ಗೆ ಇರುತ್ತೆ ರೀ, ಯಾಕಂದ್ರೆ ಡಿ ಬ್ರಾಗ್ಲೆ ವೇವ್ಲೆಂತು ಸೊ ಎದಕ್ಕೆ ಮಾಸ್ ಕಡಿಮೆ ಇರ್ತಕ್ಕಂಥ ಪಾರ್ಟಿಕಲ್ಗೆ ಜಾಸ್ತಿ ಇರುತ್ತೆ, ಇದ್ರ ಮಾಸ್ ಹೆಂಗಿರುತ್ತೆ ರೀ ಕಡಿಮೆ ಇರುತ್ತೆ. ಸೊ ಈ ಕ್ವಶನ್ಸನ್ನು ಎಲ್ಲಿ ಕೇಳನ್ರಿ, ಮಾಡಲ್ ಕ್ವಶನ್ ಪೇಪರ್ 3ದಲ್ಲಿ ಕೇಳಿದನ್ರಿ, ರೈಟ್. ಸೊ 13ನೇ ಕ್ವಶನ್ಸ್ ನೋಡ್ಕೊಡ್ರಿ. ಸೊ ಇದನ್ನು ಕೂಡ ಮಾಡಲ್ ಕ್ವಶನ್ ಪೇಪರ್ 2ದಲ್ಲಿ ಕೇಳಿದನ್ರಿ. ಸೊ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಟೋಟಲ್ ಎನರ್ಜಿ. ಸೊ ಇದಕ್ಕೆ ರಿಲೇಷನ್ಸ್ ಏನು ಅಂತ ಕೇಳೋಣ. ಕೈನೆಟಿಕ್ ಎನರ್ಜಿ ಶುಡ್ ಬಿ ಏನೋ ಪಾಸಿಟಿವ್, ದೀಸ್ ಟು ಆರ್ ನೆಗೆಟಿವ್. ಹಾಗಾದ್ರೆ ಇದು ಪಾಸಿಟಿವ್ ಇತ್ತು ಅನ್ಕೋಣ, ಗ್ರೇಟರ್ ದೆನ್ 0 ಇರ್ಬೇಕು ರೀ. ಇವೆರಡು ಹೆಂಗಿರ್ಬೇಕು ರೀ, ಲೆಸ್ ದೆನ್ 0 ಇರಬೇಕು. ಅಂದ್ರೆ ಯಾವ್ದು ಬರ್ತೀರಿ ಇಲ್ಲಿ, ಆಪ್ಷನ್ ಬಿ ಬರುತ್ತೆ. ಎಕ್ಸಾಂಪಲ್ ಫಾರ್ ಐಸೋ ಬಾರ್ಸ್, ಡೈರೆಕ್ಟ್ ಇದೇ ಕ್ವಶನ್ಸ್ ನೋಡ್ರಿ ಮಾಡಲ್ ಕ್ವಶನ್ ಪೇಪರ್ 1ದಲ್ಲಿ ಏನು ಬರುತ್ತೆ ರೀ, ಆಪ್ಷನ್ ಡಿ ಬರುತ್ತೆ ನೋಡ್ರಿ. ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಹೆಂಗದ್ರಿ ಸೇಮ್ ಅದ. ಸೊ 15ನೇ ಕ್ವಶನ್ಸ್ ನೋಡ್ಕೊಡ್ರಿ. ಏನದ್ರಿ 15ನೇ ಕ್ವಶನ್ಸು, ಸೊ ಎಲಿಮೆಂಟಲ್ ಸೆಮಿ ಕಂಡಕ್ಟರ್ಸ್ ಯಾವ್ಯಾವ ಅಂತ ಕೇಳೋಣ. ಸಿಲಿಕಾನ್ ಮತ್ತು ಜರ್ಮೇನಿಯಂ ಇವೆಲ್ಲ ಏನ್ರಿ ಇವ ಎಲಿಮೆಂಟಲ್ ಸೆಮಿ ಕಂಡಕ್ಟರ್. ಅಲ್ಯೂಮಿನಿಯಂ ಈಸ್ ನಾಟ್ ಅನ್ ಎಲಿಮೆಂಟಲ್, ಇಟ್ ಇಸ್ ಅನ್ ಕಂಪೌಂಡಿಂಗ್ ಏನು ಬರುತ್ತೆ ರೀ ಅದು, ದಾಟ್ ಈಸ್ ಒನ್. ನಾವು ಗೋ ವಿತ್ ನಮ್ಮ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತೊಗೊಂಡ್ಬಿಟ್ರಿ ಅಂತ ಅನ್ಕೊಡ್ರಿ. ಇದರಲ್ಲಿ ಯಾವ್ಯಾವ ರಿಪೀಟ್ ಆಗ್ಯಾವ ಅಂತ ಹೇಳ್ತೀನಿ ನೋಡ್ರಿ, ರೈಟ್. ಸೊ ಲೈನ್ಸ್ ಎಲ್ಲ ರಿಪೀಟ್ ಆಗ್ಯದ್ರಿ ಮಾಡಲ್ ಕ್ವಶನ್ ಪೇಪರ್ಸ್ 1ದಲ್ಲಿ. ಸೊ ಇದು ಮಾಡಲ್ ಕ್ವಶನ್ ಪೇಪರ್ 3ದಲ್ಲಿ ಆಗ್ಯದ್ರಿ. 18ನೇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರು, ಸಾರಿ ನಾಟ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರು, ಯಾವುದ್ರಿ ನಾವು ಕಮ್ಸ್ ಹಿಯರ್, ಯಾವುದೇ 19ನೇದು. ಸೊ ಇದು ಮಾಡಲ್ ಕ್ವಶನ್ ಪೇಪರ್ 3ದಲ್ಲಿ ಅದ ನೋಡ್ರಿ. 20ನೇದು ಏನು ಬರ್ತೀರಿ, ಮಾಡಲ್ ಕ್ವಶನ್ ಪೇಪರ್ 2ದಲ್ಲಿ ರಿಪೀಟ್ ಆಗಿದೆ. 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರಿಪೀಟ್ ಆಗ್ಯಾವ ನೋಡ್ರಿ. ಅಕಾರ್ಡಿಂಗ್ ಟು ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟಿಕ್ ಡ್ಯಾಶ್ ಆರ್ ನಾಟ್ ನೋ. ಸೊ 16ನೇದು ನೋಡ್ರಿ ಇದು, ರೈಟ್. ಲೆನ್ಸ್ ಲಾ ಗಿವ್ಸ್ ಡ್ಯಾಶ್ ಪೊಲಾರಿಟಿ, ಇದು 17ನೇದು. ನೆಕ್ಸ್ಟ್ ಫಾರ್ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ರೇಷಿಯೋ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಇದೇನು ತಗೋತೀರಾ, ಲೆಸ್ ದೆನ್ ಯೂನಿಟಿ, ಒಂದಕ್ಕಿಂತ ಕಡಿಮೆ ಬರುತ್ತೆ. ಸ್ಟೆಪ್ ಅಪ್ ಇದ್ರೆ ಏನು ಬರ್ತದೆ, ಗ್ರೇಟರ್ ದೆನ್ ಯೂನಿಟಿ ಬರುತ್ತೆ. ಬೆಂಡಿಂಗ್ ಆಫ್ ಲೈಟ್ ಅದ ರೀ, ಇದನ್ನೇನು ತೊಗೊಳ್ತಾರೆ ಇಲ್ಲಿ, ಡಿಫ್ರಾಕ್ಷನ್ಸ್. ಸೊ ಏನು ತೊಗೊಳ್ತಾರೆ ಇಲ್ಲಿ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗೆ ಏನು ಬರುತ್ತೆ ಇದು ಗ್ರೇಟರ್ ದೆನ್ 1 ಬರುತ್ತೆ. ಬೆಂಡಿಂಗ್ ಆಫ್ ಲೈಟ್ ಏನು ಬರುತ್ತೆ ಇಲ್ಲಿ, ಡಿಫ್ರಾಕ್ಷನ್ಸ್ ಬರುತ್ತೆ. ಇಂಟರಾಕ್ಷನ್ಸ್ ವಿತ್ ಮ್ಯಾಟರ್, ಲೈಟ್ ಬಿಹೇವ್ಸ್ ಆ್ಯಸ್ ಇಫ್ ಇಟ್ ಮೇಡ್ ಅಪ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಕಾಲ್ಡ್ ಫೋಟಾನ್ಸ್. ಸೊ ಇವು ಸೊ ನಿಮಗೆ ಏನು ತೊಗೊಳ್ತೀರಾ ಇಲ್ಲಿ, ಕ್ವಶನ್ಸ್ಗಳನ್ನು ತೊಗೊಳ್ತೀರಾ. ಇದರಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಏನು ಮಾಡಿದೆ ನಾನು, ಸೊ ಮೆನ್ಷನ್ ಮಾಡಿದ್ದೀನಿ ರೀ. ಅಂದರೆ ಮತ್ತೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ರಿಪೀಟ್ ಆಗಿದೆ ನೋಡಿರಿ. 21 ರಿಪೀಟ್ ಆಗಿದೆ ರೀ. ಎಲ್ಲಿ ರಿಪೀಟ್ ಆಗಿದೆ ರೀ, ಮಾಡಲ್ ಕ್ವಶನ್ ಪೇಪರ್ 2, ರೈಟ್. ಮತ್ತೆ ಯಾವ್ದು ರಿಪೀಟ್ ಆಗಿದೆ ನೋಡ್ರಿ ಇಲ್ಲಿ, 25 ಕ್ವಶನ್ಸ್ ನೋಡ್ಕೊಡ್ರಿ. ಸೊ ವಾಟ್ ಇಸ್ ದ 25 ಕ್ವಶನ್ಸ್ ಹಿಯರ್, ರೈಟ್. ರೈಟ್ ದ ಎಕ್ಸ್ಪ್ರೆಷನ್ ಕೇಳಿದೆ ನೋಡ್ರಿ. ಸೊ ಇದು ಯಾವಾಗ ರೀ, ಮಾಡಲ್ ಕ್ವಶನ್ ಪೇಪರ್ 3. ನೆಕ್ಸ್ಟ್ 26 ಅನ್ನು ಅಬ್ಸರ್ವ್ ಮಾಡ್ಕೊಡ್ರಿ, ಮಾಡಲ್ ಕ್ವಶನ್ ಪೇಪರ್ 1. ನೆಕ್ಸ್ಟ್ ಅಬ್ಸರ್ವ್ ಮಾಡ್ಕೊಡ್ರಿ 27 ಮಾಡಲ್ ಕ್ವಶನ್ ಪೇಪರ್ 2. ಡೈರೆಕ್ಟ್ ಇದೇ ರೀತಿನ ಕ್ವಶನ್ಸ್ ಅದಾವ್ರಿ. ಸೊ ನಾನು ಇದನ್ನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೂ ಕೂಡ ಕೊಟ್ಟಿದ್ದೆ ನೋಡ್ರಿ, ಅದೇ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೆ. ಯಾವುದ್ರಿ, ಸೊ 28ನೇದು 3 ಮಾರ್ಕ್ಸ್ ಪಾರ್ಟಿಗೆ ಬರ್ರಿ ಇಲ್ಲಿ. ನಾವು ಇದು ಕೂಡ ಮಾಡಲ್ ಕ್ವಶನ್ ಪೇಪರ್ 2ದಲ್ಲಿ ಏನಾಗಿದೆ ರೀ, ರಿಪೀಟ್ ಆಗಿದೆ. ನಾವು 32 ಕ್ವಶನ್ಸನ್ನ ಅಬ್ಸರ್ವ್ ಮಾಡ್ಕೊಡ್ರಿ, ಇದು ಕೂಡ ರಿಪೀಟ್ ಆಗಿದೆ ರೀ ಮಾಡಲ್ ಕ್ವಶನ್ ಪೇಪರ್ 3ದಲ್ಲಿ. ಸೊ ಇದಾದ್ಮೇಲೆ 33 ಕ್ವಶನ್ಸ್ ಕೂಡ ಏನಾಗಿದೆ ರೀ, ಮಾಡಲ್ ಕ್ವಶನ್ ಪೇಪರ್ 2ದಲ್ಲಿ ರಿಪೀಟ್ ಆಗಿದೆ. ನಾನು ಇದನ್ನು ಸೊ 35 ಕ್ವಶನ್ಸನ್ನು ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೂ ಕೂಡ ನಿಮ್ಗೆ ಏನು ಮಾಡಿದೆ ರೀ, ಅಲಾಟ್ ಮಾಡಿದೆ ಅದೇ ಕ್ವಶನ್ಸ್ನಲ್ಲಿ. ನಾವು ಕಮ್ಸ್ ಹಿಯರ್ 37 ಮಾಡಲ್ ಕ್ವಶನ್ ಪೇಪರ್ 3, 38 ಮಾಡಲ್ ಕ್ವಶನ್ ಪೇಪರ್ 2, 39 ಮಾಡಲ್ ಕ್ವಶನ್ ಪೇಪರ್ 1, ಮತ್ತೆ ಯಾವ್ದು ರೀ 41 ಮಾಡಲ್ ಕ್ವಶನ್ ಪೇಪರ್ 1. ಇದಾದ್ಮೇಲೆ ನ್ಯೂಮೆರಿಕಲ್ಸು, ಸೊ ಯಾವ್ಯಾವ ನ್ಯೂಮೆರಿಕಲ್ಸು,
ನಾನು ಈ ನ್ಯೂಮೆರಿಕಲ್ಸನ್ನು ಕೇಳ್ತಾನಂತಲೂ ಕೂಡ ಹೇಳಿದ್ದೆ ನೋಡಿರಿ. ಸೊ ಇದಾದ್ಮೇಲೆ ಕಡೆ ಸೊ ಇಲ್ಲೊಂದು ನೋಡಿರಿ 44ನೇ ನ್ಯೂಮೆರಿಕಲ್ಸು. ಈ ನ್ಯೂಮೆರಿಕಲ್ಸನ್ನು ಏನು ಮಾಡ್ತಾನೆ ರೀ ಅವನು, ಸೊ ಯಾವ ಕ್ವಶನ್ ಪೇಪರಿಂದ ರಿಪೀಟ್ ಮಾಡಿದ್ದಾನೆ ಅಂತಂದರೆ ಮಾಡಲ್ ಕ್ವಶನ್ ಪೇಪರ್ 3, ರೈಟ್. ಸೊ ಈ ರೀತಿಯಾಗಿ ಟೋಟಲ್ ಎಷ್ಟು ಮಾರ್ಕ್ಸನ್ನು ಅವನು ರಿಪೀಟ್ ಮಾಡಿದಾನೆ ರೀ, ಸೊ ನಂಬರ್ ಆಫ್ ಕ್ವಶನ್ಸ್ಗಳನ್ನು ಏನು ಮಾಡಿದಾನೆ ರೀ ಇಲ್ಲಿ ರಿಪೀಟ್ ಮಾಡಿದ್ದಾನೆ. ಓಕೆ, ಸೊ ಹಂಗಂದರೆ ಈ ವಿಡಿಯೋಸನ್ನು ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ, ಸೊ ನೆಕ್ಸ್ಟ್ ಟೈಮ್ ಈ ರೀತಿ ವಿಡಿಯೋಸ್ಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ವಿಡಿಯೋಸ್ಗಳಿಗಾಗಿ ಲಕ್ಷ್ಮಣ್ ತೆನ್ಗಿ ಯೂಟ್ಯೂಬ್ ಚಾನಲನ್ನು ಲಕ್ಷ್ಮಣ್ ತೆನ್ಗಿ ಫಿಸಿಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಏನು ಮಾಡ್ಕೊಡ್ರಿ, ಸೊ ವಿಸಿಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊಳ್ಳೋಣ, ಶೇರ್ ಮಾಡ್ಕೊಡ್ರಿ. ಸೊ ಕೊನೆಯದಾಗಿ ಒಂದಷ್ಟು ನ್ಯೂಮೆರಿಕಲ್ಸ್ನ ಏನು ಮಾಡ್ಕೊಡ್ತೀನಿ ರೀ, ಶೇರ್ ಮಾಡ್ಕೊಡ್ತೀನಿ ನೋಡಿರಿ, ಏನಾದ ನ್ಯೂಮೆರಿಕಲ್ಸ್ ತೀರ. ಸೊ ಇಲ್ಲಿ ಕ್ವಶನ್ ನಂಬರ್ 42 ಆ್ಯಂಡ್ 44 ನ್ಯೂಮೆರಿಕಲ್ಸ್ ಏನು ಮಾಡಿದ್ದೀನಿ ರೀ, ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ಯಾರಿಗಾರಿಗೆ ಇಷ್ಟ ಆಗಿತ್ತು ಅನ್ಕೋಣ, ಈ ವಿಡಿಯೋಸನ್ನ ಏನು ಮಾಡ್ಕೊಡ್ರಿ, ಶೇರ್ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ನೆಕ್ಸ್ಟ್ ವಿಡಿಯೋಗಳಿಗೆ ಏನು ಮಾಡ್ಕೊಡ್ರಿ, ಸೊ ಲಿಂಕ್ ಇಟ್ಕೊಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.